ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುರೋಪಲ್ಲಿ ಮತ್ತೆ ಮುಸ್ಲಿಂ ಮೂಲಭೂತವಾದಿಗಳ ಕಾಟ ಶುರುವಾದಂತಿದೆ. ಅದರಲ್ಲೂ ಫ್ರಾನ್ಸ್ ಮತ್ತೆ ಆಕ್ರಮಣಕ್ಕೆ ತುತ್ತಾಗಿದೆ. ಮತಾಂಧತೆಯ ಅಮಲೇರಿಸಿಕೊಂಡಿದ್ದ ಯುವಕನೊಬ್ಬ ಜನನಿಬಿಡ ಪ್ರದೇಶದಲ್ಲಿ ಕಾರ್ ನುಗ್ಗಿಸಿ ಜನರನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾನೆ. ಮತ್ತೊಂದು ಕಡೆ ಜರ್ಮನಿ ಸಿರಿಯಾದ ನಿರಾಶ್ರಿತರಿಗೆ ಗೆಟ್ ಔಟ್ ಅಂತಿದೆ. ಹಾಗಾದರೆ ಯುರೋಪಲ್ಲಿ ಏನಾಗ್ತಾ ಇದೆ? ಈ ಹಿಂದೆ JD ವ್ಯಾನ್ಸ್ ಹೇಳಿದ ಹಾಗೆ ಯುರೋಪ್ಗೆ ಇಸ್ಲಾಂ ಅನ್ನೋದು ಅಪಾಯಕಾರಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅದು ನವೆಂಬರ್ 5, 2025 ಬೆಳಗ್ಗೆ 8:45 ಸಮಯ. ಫ್ರಾನ್ಸಲ್ಲಿ ಮೆಲ್ಲಗೆ ಸೂರ್ಯ ಕಾವೇರಿಸ್ಕೊಳ್ತಾ ಇದ್ದ. ಆ ಸಮಯದಲ್ಲಿ ಅಟ್ಲಾಂಟಿಕ್ ಸಾಗರಕ್ಕೆ ಅಂಟಿಕೊಂಡಂತೆ ಇರುವ ಫ್ರಾನ್ಸ್ನ ಭಾಗ ಆಗಿರುವ ಸೇಂಟ್ ಪಿಯರೆ ಡಿಲೆರಾನ್ನಲ್ಲಿ ಕಾರೊಂದು ವಿಚಿತ್ರವಾಗಿ ಓಡ್ತಾ ಇತ್ತು. ಅದರಲ್ಲಿದ್ದ ಡ್ರೈವರ್ ನಶೆಯಲ್ಲಿದ್ದವನಂತೆ ರಸ್ತೆ ಬಿಟ್ಟು ಬೇರೆಲ್ಲ ಕಡೆ ಕಾರನ್ನು ಓಡಿಸ್ತಾ ಇದ್ದ. ಆಗಲೇ ಸಾಕಷ್ಟು ಜನ ಇದು ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಅಂದ್ಕೋತಾ ಇದ್ರು. ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಕಾರು ಜನನಿಬಿಡ ಪ್ರದೇಶಕ್ಕೆ ಬಂತು. ಅಲ್ಲಿ ಫುಟ್ಪಾತ್ ಮೇಲೆ ವಾಕ್ ಮಾಡ್ತಾ ಇದ್ದವರನ್ನ, ಸೈಕ್ಲಿಂಗ್ ಮಾಡ್ತಿದ್ದವರನ್ನ ಗುರಿಯಾಗಿಸ್ಕೊಂಡಂತೆ ಅವರ ಮೇಲೆ ಕಾರು ಹಾರಿತು. ಆ ಘಟನೆಯಲ್ಲಿ ಸುಮಾರು 10 ಮಂದಿ ಗಾಯಗೊಂಡರು. 4 ತೀವ್ರ ಗಾಯಗಳಾದವು. ಇಷ್ಟಾದರೂ ಆ ಕಾರ್ ಚಾಲಕನ ಹುಚ್ಚಾಟ ಮಾತ್ರ ಅಲ್ಲಿ ನಿಲ್ಲಿಲ್ಲ. ಅವನು ಕಾರನ್ನು ರಸ್ತೆ ಮಧ್ಯಕ್ಕೆ ತಂದು ನಿಲ್ಲಿಸ್ದ. ಆ ಬಳಿಕ ಕಾರಿಂದ ಇಳಿದವನೇ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಅಲ್ಲಿಂದ ಒಂದೇ ಸಮಕ್ಕೆ ಓಡೋದಕ್ಕೆ ಶುರು ಮಾಡ್ದ. ಅವನು ಹಾಗೆ ಕಾರಿಂದ ದೂರ ಸರಿತಿದ್ದಂತೆ ಆ ಕಾರಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಕ್ಷಣ ಮಾತ್ರದಲ್ಲಿ ಕಾರು ಸುಟ್ಟು ಕರಕಲಾಯಿತು. ಇಷ್ಟಾಗೋ ಹೊತ್ತಿಗೆ ಫ್ರಾನ್ಸ್ನ ಪೊಲೀಸರಲ್ಲಿಗೆ ಬಂದರು. ಆ ವ್ಯಕ್ತಿಯನ್ನು ಬಂಧಿಸಲಾಯಿತು. ಆ ಬಳಿಕ ಸುಟ್ಟು ಹೋದ ಕಾರನ್ನು ಪರಿಶೀಲನೆ ಮಾಡಿದ ಪೊಲೀಸರಿಗೆ ಆಘಾತನೇ ಕಾದಿತ್ತು. ಯಾಕೆಂದರೆ ಆ ಕಾರಿನ ತುಂಬ ಅನಿಲ ತುಂಬಿದ್ದ ಸಿಲಿಂಡರ್ಗಳಿದ್ದು. ಒಂದು ವೇಳೆ ಅವೇನಾದರೂ ಸ್ಫೋಟಗೊಂಡು ಬಿಟ್ಟಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆಯದ್ದೇ ಆಗ್ತಾ ಇತ್ತು. ಅಲ್ಲಿಗೆ ಇದು ನಿಶೇಲೋ ಮತ್ತಲ್ಲೋ ಆಗಿರೋ ಕೆಲಸ ಅಲ್ಲ. ಇದನ್ನವನು ಬೇಕಂತಲೇ ಮಾಡಿದಾನೆ. ಅವನು ಕಾರನ್ನ ಸ್ಫೋಟಿಸಬೇಕು, ಇಸ್ಲಾಮೇತರರನ್ನ ಅಥವಾ ಕಾಫಿರರನ್ನ ಕೊಂದು ಹಾಕಬೇಕು ಅನ್ನೋ ನಿಟ್ಟಲ್ಲಿ ಕಾರಿನ ತುಂಬ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟುಕೊಂಡು ಬಂದಿದ್ದ ಅನ್ನೋ ಅಭಿಪ್ರಾಯಕ್ಕೆ ಅಲ್ಲಿನ ಪೊಲೀಸರು ಬಂದಿದ್ದಾರೆ. ಅಲ್ಲಿಗೆ ಆ ವ್ಯಕ್ತಿ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ದಾಖಲಾಗಿದೆ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅವನನ್ನು ಕರ್ಕೊಂಡು ಹೋಗಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಕಾರು ಸುಟ್ಟು ಕರಕಲಾಗಿತ್ತು. ಗೆಳೆಯರೆ, ಈ ಘಟನೆ ತುಂಬ ಸಿಂಪಲ್ ಅನ್ನೋ ಹಾಗೆ ನಮಗೆ ಕಾಣುತ್ತೆ. ನಮ್ಮಲ್ಲಿ ಕೂಡ ರಸ್ತೆಗಳಲ್ಲಿ ಎಷ್ಟು ಅಪಘಾತಗಳಾಗ್ತಾ ಇರುತ್ತವೆ. ಇದು ಕೂಡ ಅಂಥದ್ದೊಂದು ಅಪಘಾತ ಇರಬೇಕು ಅಂತ ನಾವು ಅಂದ್ಕೊಳ್ಳೋ ಸಾಧ್ಯತೆಗಳು ಇರುತ್ತವೆ. ಆದರೆ ಈ ಘಟನೆಯನ್ನು ಫ್ರಾನ್ಸ್ ತುಂಬ ಸರಳ ಘಟನೆಯನ್ನಾಗಿ ತಗೋತಾ ಇಲ್ಲ. ಇದು ಇಡೀ ಯುರೋಪ್ನ ಪಾಲಿಗೆ ಒಂದು ಎಚ್ಚರಿಕೆಯ ಗಂಟೆ ಅನ್ನೋ ಥರ ಅವರು ನೋಡ್ತಾ ಇದ್ದಾರೆ. ಯಾಕೆಂದರೆ ಯುರೋಪಲ್ಲಿ, ಅದರಲ್ಲೂ ಫ್ರಾನ್ಸಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇರೋದು ಇದು ಮೊದಲಲ್ಲ. ಅಲ್ಲಿ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳು ನಡೆದಿವೆ. ಪ್ರವಾದಿಯ ವ್ಯಂಗ್ಯ ಚಿತ್ರವನ್ನು ಪ್ರಕಟಿಸಿದ್ರು ಅಂತ ಪತ್ರಿಕಾ ಕಚೇರಿ ಮೇಲೆ ಭಯೋತ್ಪಾದಕ ದಾಳಿಗಳಾಗಿವೆ. ಆ ಬಗ್ಗೆ ಪಾಠ ಮಾಡಿದ ಕಾರಣಕ್ಕೆ ಶಾಲೆಯ ಶಿಕ್ಷಕರೊಬ್ಬರನ್ನ ತಲೆ ಕಡಿದು ಕೊಲ್ಲಲಾಗಿದೆ. ಸೆಕ್ಯುಲರ್ ವ್ಯಾಲ್ಯೂಗಳನ್ನ ಹೊಂದಿದೀವಿ ಅಂತ ಹೇಳಿಕೊಳ್ಳೋ ಯುರೋಪಿಗೆ ಈ ಎಲ್ಲ ಘಟನೆಗಳು ಶಾಕ್ ಕೊಡ್ತಾ ಇವೆ. ಹಾಗೆಯೇ ಅಲ್ಲಿನ ಬಲಪಂಥೀಯರು ಕೂಡ ವಲಸಿಗರನ್ನ ಇಲ್ಲಿಂದ ಹೊರಹಾಕಿ ಅಂತ ಪ್ರತಿಭಟನೆಗಳನ್ನು ಶುರು ಮಾಡಿದ್ದಾರೆ. ಆದರೂ ಅಲ್ಲಿ ಈಗಲೂ ಸೆಕ್ಯುಲರ್ ಜನ ಏನಿದ್ದಾರೆ ಅವರಿಗೆ ಪರಿಸ್ಥಿತಿಯ ಸೀರಿಯಸ್ನೆಸ್ ಸಂಪೂರ್ಣವಾಗಿ ಅರ್ಥ ಆದಂತೆ ಕಾಣ್ತಾ ಇಲ್ಲ. ಗೆಳೆಯರೆ, ಫ್ರಾನ್ಸ್ಗೆ ಭಯೋತ್ಪಾದಕ ದಾಳಿಗಳು ಹೊಸವಲ್ಲ. ಯಾಕೆಂದರೆ 1800ರಿಂದಲೂ ಅಲ್ಲಿ ರಾಜನನ್ನು ಕೊಲ್ಲೋದಕ್ಕೆ ಪ್ರಯತ್ನಗಳು, ಅಲ್ಲಿನ ರಾಜಕೀಯ ನಾಯಕರ ಹತ್ಯಾಯತ್ನಗಳು ನಡೀತಲೇ ಬರ್ತಾ ಇವೆ. ಅದರಲ್ಲೂ 1990ರ ನಂತರ ಸುಮಾರು 2654 ಭಯೋತ್ಪಾದಕ ದಾಳಿಗಳು ಫ್ರಾನ್ಸಲ್ಲಿ ನಡೆದಿವೆ. ಆ ದಾಳಿಗಳಲ್ಲಿ ಸುಮಾರು 1247 ಮಂದಿ ಸಾವಿಗೀಡಾದರೆ 2559 ಮಂದಿ ಗಾಯಾಳುಗಳಾಗಿದ್ದಾರೆ. ಈ ಫ್ರಾನ್ಸ್ ಅನ್ನೋದು ಬ್ರಿಟನ್ನ ನಂತರ ಯುರೋಪಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ದಾಳಿಗಳಿಗೆ ಒಳಗಾಗಿರುವ ದೇಶ ಅನ್ನೋದು ವಾಸ್ತವ. ಇನ್ನು 1979ರಿಂದ 2021ರವರೆಗೆ ಯುರೋಪಲ್ಲಿ ನಡೆದ ಇಸ್ಲಾಮಿಕ್ ಭಯೋತ್ಪಾದನೆಯಲ್ಲಿ ಕೂಡ ಫ್ರಾನ್ಸ್ ಸಾಕಷ್ಟು ಬಳಲಿದೆ. ಈ ಅವಧಿಯಲ್ಲಿ 82 ದಾಳಿಗಳು ನಡೆದವು. 332 ಮಂದಿ ಬಲಿಯಾದರು. ಇನ್ನು 1970ರ ಸುಮಾರಲ್ಲಿ ನಡೆದ ಅಲ್ಜೀರಿಯನ್ ಸಿವಿಲ್ ವಾರ್ನ ಸಂದರ್ಭದಲ್ಲಿ ಫ್ರಾನ್ಸ್ ಅತಿ ಹೆಚ್ಚು ದಾಳಿಗಳನ್ನು ನೋಡ್ತು. ಫ್ರಾನ್ಸ್ನ ಸಾರಿಗೆಯಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ಕೃತ್ಯಗಳು ನಡೆದವು. ಇಸ್ಲಾಮಿಸ್ಟ್ ಗ್ರೂಪುಗಳು ಈ ರೀತಿ ದಾಳಿಗಳನ್ನು ಸಂಘಟಿಸಿ ಜನರ ಸಾವಿಗೆ ಕಾರಣ ಆದವು. 1996ರಲ್ಲಿ ಒಂದೇ ವರ್ಷ ಸುಮಾರು 270 ದಾಳಿಗಳು ಫ್ರಾನ್ಸಲ್ಲಿ ನಡೆದು ದಾಖಲೆ ಬರೆದವು. ಇನ್ನು ಫ್ರಾನ್ಸಲ್ಲೇ ಸರ್ಕಾರದ ವಿರುದ್ಧದ ಸಂಘಟನೆಗಳು ಕೂಡ ಅಲ್ಲೊಂದಷ್ಟು ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ವು. ಆದರೆ ಅದೆಲ್ಲವನ್ನ ಮೀರಿಸುವಂಥ ದಾಳಿ ನಡೆದದ್ದು 2015ರಲ್ಲಿ.
ಗೆಳೆಯರೆ, ಅದು 2015 ನವೆಂಬರ್ 13. ಸರಿಯಾಗಿ 10 ವರ್ಷಗಳ ಹಿಂದೆ ರಾತ್ರಿ 9:16 ಸುಮಾರಲ್ಲಿ ಫ್ರಾನ್ಸ್ನ ಸೇಂಟ್ ಡೆನಿಸ್ ಅಲ್ಲಿ ಒಂದಷ್ಟು ಭಯೋತ್ಪಾದಕರು ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಅವರಲ್ಲಿ ಇಂಟರ್ನ್ಯಾಷನಲ್ ಫುಟ್ಬಾಲ್ ಸ್ಟೇಡಿಯಂಗೆ ಹೋದರು. ಅಲ್ಲಿ ದಾಳಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಆದರೆ ಸ್ಟೇಡಿಯಂನ ಒಳಗೆ ಹೋಗೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸ್ಟೇಡಿಯಂನ ಹೊರಭಾಗದಲ್ಲೇ ಒಬ್ಬ ತನ್ನನ್ನು ತಾನು ಸ್ಫೋಟಿಸ್ಕೊಂಡ. ಇನ್ನು ಆ ದಾಳಿ ಅಲ್ಲಿಗೆ ನಿಲ್ಲಿಲ್ಲ. ಅವತ್ತು ದಾಳಿ ಮಾಡೋದಕ್ಕೆ 10 ಮಂದಿ ಉಗ್ರರು ಪ್ರತ್ಯೇಕ ತಂಡಗಳಲ್ಲಿ ಬಂದಿದ್ರು. ಆ ಪೈಕಿ ಮೊದಲನೇ ತಂಡ ಸ್ಟೇಡಿಯಂ ಮೇಲೆ ದಾಳಿ ಮಾಡಬೇಕಿತ್ತು. ಆದರೆ ಉಗ್ರನೊಬ್ಬ ಹೊರಗೆ ತನ್ನನ್ನು ತಾನು ಸ್ಫೋಟಿಸ್ಕೊಂಡ. ಇನ್ನು ಎರಡನೇ ತಂಡ ಪ್ಯಾರಿಸ್ ನಗರದ ಕೆಫೆ ಮತ್ತು ರೆಸ್ಟೋರಾನ್ಗಳನ್ನು ಟಾರ್ಗೆಟ್ ಮಾಡಿಕೊಳ್ತು. ಅಲ್ಲಿ ಮನಸ್ಸೋ ಇಚ್ಛೆ ಗುಂಡಿನ ದಾಳಿಯನ್ನು ಮಾಡ್ತು. ಹಾಗೇನೆ ಅವರಲ್ಲೊಬ್ಬ ತನ್ನನ್ನು ತಾನು ಕೆಫೆಯ ಒಳಗೆ ಸ್ಫೋಟಿಸಿಕೊಂಡ. ಹೀಗೆ 2 ಕಡೆಗಳಲ್ಲಿ ಭಯೋತ್ಪಾದಕರ ದಾಳಿ ಆಗ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡ್ರು. ಆದರೆ ಅವರಿಗೆ 3ನೇ ದಾಳಿಯನ್ನು ತಪ್ಪಿಸೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. 3ನೇ ತಂಡ ಸುಮಾರು 1,500 ಜನ ಇದ್ದ ಥಿಯೇಟರ್ ಒಂದಕ್ಕೆ ನುಗ್ಗಿತು. ಅಲ್ಲಿ ಭಯೋತ್ಪಾದಕರಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದ ಪೊಲೀಸರು ಒಳಗೆ ನುಗ್ಗುತ್ತಿದ್ದಂತೆ ಆ ತಂಡ ಕೂಡ ತನ್ನನ್ನು ತಾನು ಸ್ಫೋಟಿಸಿಕೊಳ್ತು. ಆ ಥಿಯೇಟರ್ ಒಳಗೆ 90 ಮಂದಿ ಬಲಿಯಾದರು. ಈ 3 ಘಟನೆಗಳಲ್ಲಿ ಒಟ್ಟು 137 ಮಂದಿ ಸಾವಿಗೀಡಾದರು. 416 ಮಂದಿ ಗಾಯಗೊಂಡಿದ್ರು. 100ಕ್ಕೂ ಹೆಚ್ಚು ಮಂದಿ ತೀವ್ರವಾದ ಗಾಯಗಳೊಂದಿಗೆ ಬಳಲಿದ್ರು. ಅಲ್ಲಿ ಬಂದಿದ್ದ 10 ಮಂದಿ ಪೈಕಿ 7 ಮಂದಿಯನ್ನ ಭದ್ರತಾ ಪಡೆಗಳು ಕೊಂದು ಹಾಕಿದ್ವು. ಇನ್ನು 3 ಆತ್ಮಾಹುತಿ ದಾಳಿಯಲ್ಲಿ ಬಲಿಯಾದರು. ಅಲ್ಲಿಗೆ ಪ್ಯಾರಿಸ್ ಅನ್ನೋ ಸುಂದರ ನಗರ ಛಿದ್ರಗೊಂಡು ರಕ್ತಸಿಕ್ತಗೊಳ್ತು. ಇಲ್ಲಿ ಫ್ರಾನ್ಸ್ ಮೇಲೆ ಅವತ್ತು ಅತ್ಯಂತ ಅಪಾಯಕಾರಿ ದಾಳಿಯನ್ನು ನಡೆಸಿದ್ದು ಇಸ್ಲಾಮಿಕ್ ಸ್ಟೇಟ್. ಇರಾಕ್ ಮತ್ತು ಸಿರಿಯಾಗಳಲ್ಲಿ ಐಸಿಸ್ ಮೇಲೆ ಫ್ರಾನ್ಸ್ ಮಾಡಿದ್ದ ದಾಳಿಗಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಾವು ಮಾಡಿದ್ವಿ ಅಂತ ಐಸಿಸ್ನ ಉಗ್ರರು ಹೇಳಿಕೊಂಡ್ರು. ಆ ದಾಳಿಯನ್ನು ಸಿರಿಯಾದಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಬೆಲ್ಜಿಯಂಲ್ಲಿ ಮಾಡಿಕೊಂಡ್ರು ಮತ್ತು ದಾಳಿಯನ್ನು ಫ್ರಾನ್ಸಲ್ಲಿ ಮಾಡಿದರು. ಈ ದಾಳಿಕೋರರ ಪೈಕಿ 2 ಇರಾಕ್ನವರಾಗಿದ್ದರು. ಇನ್ನುಳಿದವರು ಫ್ರಾನ್ಸ್ ಹಾಗೂ ಬೆಲ್ಜಿಯಂನಲ್ಲೇ ಹುಟ್ಟಿದವರಾಗಿದ್ದರು. ಇದರ ಜೊತೆ ಸಿರಿಯಾದಿಂದ ಯುರೋಪ್ಗೆ ಬಂದ ನಿರಾಶ್ರಿತರ ಪೈಕಿ ಕೆಲವರನ್ನು ಕೂಡ ಈ ದಾಳಿಗೆ ಬಳಸಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿ ಫ್ರಾನ್ಸ್ಗೆ ಸಿಕ್ತು. ಒಟ್ಟಾರೆ 2015 ಈ ದಾಳಿ ಫ್ರಾನ್ಸ್ ಅನ್ನು ಮಾತ್ರ ಅಲ್ಲ, ಇಡೀ ಯುರೋಪ್ ಅನ್ನ ಬೆಚ್ಚಿ ಬೀಳೋ ಹಾಗೆ ಮಾಡ್ತು. ಗೆಳೆಯರೆ, ಇಲ್ಲಿ ಯಾವ ಮತವೂ ಭಯೋತ್ಪಾದನೆಯನ್ನ ಬೋಧಿಸೋದಿಲ್ಲ. ಎಲ್ಲ ಮತಗಳು ಶಾಂತಿಯನ್ನೇ ಹೇಳುತ್ತವೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಜಗತ್ತಿನ ನಾನಾ ದೇಶಗಳಲ್ಲಿ ಇವತ್ತು ಉಗ್ರವಾದವನ್ನ ಮತ್ತು ಜಾಗತಿಕ ಉಗ್ರ ಸಂಘಟನೆಗಳನ್ನ ಏನು ನೋಡ್ತಾ ಇದ್ದೀವಿ, ಅವುಗಳಲ್ಲಿ ಬಹುತೇಕ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗಳೇ ಆಗಿವೆ. ಇಸ್ಲಾಮಿಕ್ ಸ್ಟೇಟ್ ರಚನೆಗೆ ಅಂತ ಹುಟ್ಟುಕೊಂಡ ಸಂಘಟನೆಗಳು ಜಗತ್ತಿನ ನಾನಾ ಕಡೆಗಳಲ್ಲಿ ದಾಳಿಗಳನ್ನು ಮಾಡ್ತಾ ಬರ್ತಾ ಇವೆ ಅನ್ನೋದು ಖಂಡಿತ ಸುಳ್ಳಲ್ಲ. ಇನ್ನು ಈ ಉಗ್ರ ಸಂಘಟನೆಗಳಿಗೆ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಜನ ಕೂಡ ಸುಲಭವಾಗಿ ಸಿಗ್ತಾ ಹೋಗ್ತಾರೆ. ಇವತ್ತು ಪ್ರಪಂಚದ ನಾನಾ ದೇಶಗಳಲ್ಲಿ, ಅದರಲ್ಲೂ ಪಶ್ಚಿಮದ ಬಹುತೇಕ ದೇಶಗಳಲ್ಲಿ ಇಸ್ಲಾಮಿಕ್ ದೇಶಗಳಿಂದ ಬಂದ ಅಸಂಖ್ಯಾತ ನಿರಾಶ್ರಿತರಿದ್ದಾರೆ. ಗೆಳೆಯರೆ, ಒಂದು ದೇಶದಿಂದ ಜನ ಮತ್ತೊಂದು ದೇಶಕ್ಕೆ ವಲಸೆ ಹೋಗೋದು ತಪ್ಪಲ್ಲ. ಆದರೆ ಅವರು ಹೋಗೋ ದೇಶದ ಸಂಸ್ಕೃತಿ, ಆಚರಣೆಗಳು, ನಾಗರಿಕತೆಯನ್ನು ಅಭ್ಯಾಸ ಮಾಡಿ ಅದಕ್ಕೆ ತಕ್ಕಂತೆ ಅವರಲ್ಲಿ ಬದುಕಿದರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆದರೆ ಅಕ್ರಮ ವಲಸಿಗರ ವಿಷಯದಲ್ಲಿ ಹಾಗಾಗೋದೇ ಇಲ್ಲ. ಅವರು ಆಶ್ರಯ ಕೊಟ್ಟ ದೇಶಗಳಲ್ಲಿ ಕೂಡ ತಮ್ಮ ದೇಶಗಳಲ್ಲಿ ಬದುಕಿದ ಹಾಗೆ ಬದುಕಬೇಕು ಅಂದ್ಕೋತಾರೆ. ಅಲ್ಲಿಗೆ ಸಾಂಸ್ಕೃತಿಕ ಸಂಘರ್ಷವೊಂದಲ್ಲಿ ಶುರುವಾಗುತ್ತೆ. ಅದು ದ್ವೇಷಕ್ಕೆ ದಾರಿ ಮಾಡಿಕೊಡುತ್ತೆ. ಅದರ ಜೊತೆಗೆ ಮತಗ್ರಂಥಗಳು ತಲೆಗೆ ಏರಿಸಿದ ಅಮಲು, ಉಗ್ರ ಸಂಘಟನೆಗಳು ಒಡ್ಡುವ ಹಣದ ಆಮಿಷ ಎಲ್ಲ ಸೇರಿ ಇವರು ಆಶ್ರಯ ಕೊಟ್ಟ ದೇಶಗಳಲ್ಲಿ ಉಗ್ರ ಕೃತ್ಯಗಳಿಗೆ ಮುಂದಾಗ್ತಾರೆ. ಇದು ಈಗ ಯುರೋಪನ್ನು ಕಾಡ್ತಾ ಇರೋ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ. ಇಲ್ಲಿ ನಾವು ಅಂದರೆ ಭಾರತೀಯರು ಈ ಸಮಸ್ಯೆಯನ್ನು ತುಂಬ ಹಿಂದಿನಿಂದಲೂ ಅನುಭವಿಸ್ತಾ ಇದ್ದೀವಿ. ಯುರೋಪ್ಗೆ ಅದು ಈಗ ಶುರುವಾದಂತಿದೆ. ಇನ್ನೀಗ ಬ್ರಿಟನ್ನೇ ತಗೊಳ್ಳಿ. ಅಲ್ಲಿ ಇಸ್ಲಾಂ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇದೆ. ಜೊತೆಗೆ ನಾನಾ ಕಡೆಗಳಿಂದ ಬಂದ ನಿರಾಶ್ರಿತರ ಸಂಖ್ಯೆ ಕೂಡ ತುಂಬಾನೇ ದೊಡ್ಡದಿದೆ. ಇವತ್ತಲ್ಲಿ ಬಹುತೇಕ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳು ವಲಸಿಗರಿಂದ ನಡೀತಾ ಇವೆ. ಅದು ಇಸ್ಲಾಮಿಕ್ ಕಂಟ್ರಿಗಳಿಂದ ಬಂದವರೇ ಅತಿ ಹೆಚ್ಚಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪಾಕಿಸ್ತಾನದ ರೇಪ್ ಗ್ಯಾಂಗ್ಗಳಲ್ಲಿ ತಲೆ ಎತ್ತಿವೆ. ಇದನ್ನೆಲ್ಲ ನೋಡಿನೇ ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಬ್ರಿಟನ್ ಅನ್ನೋದು ಮುಂದೊಂದು ದಿನ ಇಸ್ಲಾಮಿಕ್ ಸ್ಟೇಟ್ ಆಗುತ್ತೆ, ಅದು ಕೂಡ ಅಣು ಆಯುಧಗಳನ್ನು ಹೊಂದಿರುವ ಪ್ರಪ್ರಥಮ ಇಸ್ಲಾಮಿಕ್ ಸ್ಟೇಟ್ ಆಗಬಹುದು ಅನ್ನೋ ಭವಿಷ್ಯವನ್ನು ನುಡಿದದ್ದು. ಇನ್ನು ಈ ವಿಷಯದಲ್ಲಿ ಸದ್ಯಕ್ಕೆ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇರೋದು ಜರ್ಮನಿ. ಜರ್ಮನಿಯಲ್ಲಿ ಈಗ ಸಿರಿಯಾದ ನಾಗರಿಕರನ್ನು ಹೊರಹಾಕುವ ಕೆಲಸ ಶುರುವಾಗಿದೆ. ಅಲ್ಲಿನ ಸರ್ಕಾರ ನೇರವಾಗಿ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಿರಿಯಾದಲ್ಲಿ ಈಗ ಎಲ್ಲ ಸರಿಯಾಗಿದೆ. ವಲಸೆ ಒಪ್ಪಂದದ ಪ್ರಕಾರ ಕೂಡ ಯಾವುದೇ ದೇಶದಲ್ಲಿ ಶಾಂತಿ ಮರುಸ್ಥಾಪನೆ ಆದರೆ ಅಂಥ ದೇಶಕ್ಕೆ ಆ ದೇಶದ ನಿರಾಶ್ರಿತರನ್ನು ವಾಪಸ್ ಕಳುಹಿಸಬಹುದು. ಹೀಗಾಗಿ ಸಾಕು ಇಷ್ಟು ದಿನ ನಮ್ಮಲ್ಲಿದ್ದದ್ದು, ಇನ್ನು ನಿಮ್ಮ ದೇಶಗಳಿಗೆ ನೀವೇ ಹೋಗಿ ಅಥವಾ ನಾವೇ ನಿಮ್ಮನ್ನು ಹೊರ ಹಾಕ್ತೀವಿ ಅಂತ ಜರ್ಮನಿಯ ಚಾನ್ಸಲರ್ ಫೆಡರಿಕ್ ಮರ್ಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಿರಾಶ್ರಿತರಿಂದ ಆಗುವ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳುವ ಬಗ್ಗೆ ಆ ದೇಶಗಳು ಯೋಚಿಸ್ತಾ ಇವೆ. ಇನ್ನು ಫ್ರಾನ್ಸ್ನ ವಿಚಾರಕ್ಕೆ ಬರೋದಾದ್ರೆ,
ಫ್ರಾನ್ಸ್ ಉತ್ತರ ಆಫ್ರಿಕಾದ ದೇಶಗಳ ಮೇಲೆ 1960ರವರೆಗೆ ಹಿಡಿತವನ್ನು ಹೊಂದಿತ್ತು. ಹೀಗಾಗಿ ಅಲ್ಲಿಂದ ಸಾಕಷ್ಟು ವಲಸಿಗರು ಫ್ರಾನ್ಸ್ಗೆ ಬಂದಿದ್ದಾರೆ. ಸದ್ಯಕ್ಕೆ ಫ್ರಾನ್ಸ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ಆ ಪೈಕಿ 50% ಕ್ರೈಸ್ತರಿದ್ದಾರೆ, 33% ಅಲ್ಲಿ ಎಥಿಸ್ಟ್ಗಳಿದ್ದಾರೆ, ಇನ್ನು 4% ಮುಸಲ್ಮಾನರಿದ್ದಾರೆ, ಇನ್ನುಳಿದ 4% ಬೇರೆ ಬೇರೆ ಮತದ ಜನ ಇದ್ದಾರೆ. ಅಲ್ಲಿ ಕೂಡ ಇಸ್ಲಾಂ ವೇಗವಾಗಿ ಬೆಳೀತಾ ಹೋಗ್ತಾ ಇದೆ. ಅದರಲ್ಲೂ ಎಕ್ಸ್ಟ್ರೀಮಿಸ್ಟುಗಳು ಅಲ್ಲಿ ಹೆಚ್ಚಾಗ್ತಾ ಇದ್ದಾರೆ. 2015ರಲ್ಲಿ ಚಾರ್ಲಿ ಹೆಬ್ಡೋ ಘಟನೆ ಆದ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಫ್ರಾನ್ಸ್ ಅನುಭವಿಸ್ತಾ ಇದೆ. ಈಗಲೂ ಕೂಡ ಕಾರ್ ದಾಳಿ ಸರಿಯಾಗಿ ಆಗಿದ್ದರೆ ದೊಡ್ಡ ಮಟ್ಟದ ಅನಾಹುತವೊಂದು ಅಲ್ಲಿ ಸಂಭವಿಸುವ ಸಾಧ್ಯತೆ ಇತ್ತು. ಆದರೆ ಕಾರೊಳಗಿದ್ದ ಸಿಲಿಂಡರ್ಗಳು ಸ್ಫೋಟಗೊಳ್ಳದೇ ಇರೋದ್ರಿಂದ ಆ ದಾಳಿಯಲ್ಲಿ ಹೆಚ್ಚಿನ ಅನಾಹುತ ಆಗಿಲ್ಲ. ಇನ್ನು ಈ ದಾಳಿಯ ಆರೋಪಿಯನ್ನು ಗುಯ್ಲೋಟ್ ಅಂತ ಗುರುತಿಸಿದ್ದಾರೆ. ಅವನು ಫ್ರಾನ್ಸ್ ಪ್ರಜೆನೇ ಆಗಿದ್ದಾನೆ. ಆದರೆ ಅವನಿಗೆ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟಿರುವ ಬಗ್ಗೆ ಅನುಮಾನಗಳು ಮೂಡ್ತಾ ಇವೆ. ಅದರಲ್ಲೂ ಅವನು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದು ಅಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಈ ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬೇಗ ಪತ್ತೆ ಮಾಡೋದಾಗಿ ಫ್ರಾನ್ಸ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಉಗ್ರವಾದ ಅನ್ನೋದು ಯಾವ ದೇಶಕ್ಕೂ ಅಪಾಯಕಾರಿನೇ. ಅದರಲ್ಲೂ ಅದು ಮತೀಯ ಉಗ್ರವಾದ ಆದರೆ ಇನ್ನೂ ಹೆಚ್ಚು ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಮತ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಅಮಲು. ಒಮ್ಮೆ ಅದು ತಲೆಗೇರಿದರೆ ಅದರಿಂದ ಹೊರಬರೋದು ತುಂಬಾ ಕಷ್ಟ. ಇದು ಗೆಳೆಯರೆ ಫ್ರಾನ್ಸಲ್ಲಿ ನಡೆದ ಭಯೋತ್ಪಾದಕ ಕೃತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.